ಎಸ್.ಎಂ. ಕೃಷ್ಣ ಅವರ ನಡೆದು ಬಂದ ಹಾದಿಯ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕುವುದಾದರೆ ಇಡೀ ಭಾರತ ಕಂಡಂತಹ ಅತ್ಯದ್ಭುತ ರಾಜಕಾರಣಿ ಕೂಡ ಹೌದು. ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ರು, ಆ ನಂತರ ರಾಜಕೀಯಕ್ಕೆ ಬಂದರು. ದೂರದೃಷ್ಟಿ ಉಳ್ಳಂಥ ನಾಯಕ ಯಾರಾದರೂ ಇದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮುಂಚೂಣಿಯಲ್ಲಿ ಸಿಗೋ ಹೆಸರುವೇ ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಅವ್ರು ನಡೆದು ಬಂದ ಹಾದಿ, ರಾಜಕೀಯ ಜೀವನ ಹೇಗಿತ್ತು, ಆ ಲೈಫ್ ಗ್ಯಾಲರಿ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್.ಎಂ. ಕೃಷ್ಣ ಅವರ ಜೀವನ ಚಿತ್ರವನ್ನ ನಿಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನ ಇದು. ಎಸ್.ಎಂ. ಕೃಷ್ಣ ಮೇ 1, 1932ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ್ರು. ಎಸ್.ಸಿ. ಮಲ್ಲಯ್ಯನವರ ನಿವಾಸ ಇದೇ ನೋಡಿ. ಎಸ್.ಎಂ. ಕೃಷ್ಣ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಇವರೇ ನೋಡಿ ಕೃಷ್ಣ ಅವರ ತಂದೆ ಎಸ್.ಸಿ. ಮಲ್ಲಯ್ಯನವರು. ತಂದೆ ಮಲ್ಲಯ್ಯನವರು 26ನೇ ವಯಸ್ಸಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಚುನಾಯಿತರಾಗಿ ಜೀವಿತಾವಧಿಯವರೆಗೆ ಸದಸ್ಯರಾಗಿದ್ರು. ಮಂಡ್ಯ ಜಿಲ್ಲೆ ಉಗಮಕ್ಕೆ ಕಾರಣರಾದವರು. ಮಂಡ್ಯ ಜಿಲ್ಲಾ ಬೋರ್ಡ್ ಸ್ಥಾಪಕರು. ಮಲ್ಲಯ್ಯನವರ ಸೇವೆಯನ್ನ ಮೆಚ್ಚಿ ಶ್ರೀಕೃಷ್ಣರಾಜ ಒಡೆಯರ್ ಪಬ್ಲಿಕ್ ಸರ್ವಿಸ್ ಮೆಡಲ್ ನೀಡಿ ಗೌರವಿಸಿದ್ರು. ಎಸ್.ಎಂ. ಕೃಷ್ಣ ಅವರ ತಾಯಿ ತಾಯಮ್ಮನವರು, ತಂದೆ ಮಲ್ಲಯ್ಯ. ತಾಯಿ ತಾಯಮ್ಮನವರ ಮುದ್ದು ಮಗ ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಪ್ರಾಥಮಿಕ ಶಿಕ್ಷಣವನ್ನ ಮದ್ದೂರಿನ ನಮ್ಮೂರ ಶಾಲೆಯಲ್ಲಿ ಮುಗಿಸಿದ್ರು. ಸಾವಿರದ 1934ರಲ್ಲಿ ಮೈಸೂರಿಗೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ರು. ಆಗ ಕೃಷ್ಣ 2 ವರ್ಷದ ಮಗು. ಈ ಬಲಭಾಗದಲ್ಲಿರುವ ಕಂದನೆ ಎಸ್.ಎಂ. ಕೃಷ್ಣ. ತಂದೆ ಮಲ್ಲಯ್ಯನವರು ಎತ್ತಿಕೊಂಡಿದ್ದಾರೆ. ಸೋಮನಹಳ್ಳಿಯಲ್ಲಿ ಒಕ್ಕಲಿಗ ಸಂಘದ ಹಾಸ್ಟೆಲ್ ಉದ್ಘಾಟನೆಗೆ ಮಹಾತ್ಮ ಗಾಂಧೀಜಿಯವರನ್ನ ಕರೆಸಲಾಗಿತ್ತು. ಆಗ ಗಾಂಧೀಜಿ ಭೇಟಿಗೆ ಮಗನನ್ನ ಕರೆದುಕೊಂಡು ಬಂದಿದ್ದ ಮಲ್ಲಯ್ಯನವರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನ ಮುಗಿಸಿದ್ರು. ಬಳಿಕ ಬೆಂಗಳೂರಿನಲ್ಲಿ ಕಾನೂನು ಪದವಿಯನ್ನ ಪಡೆದ್ರು. ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ತೆರಳಿದ್ರು. ಇದು ಕೃಷ್ಣ ಅಮೆರಿಕಾಗೆ ತೆರಳುವ ಮುನ್ನ ಬಂಧುಗಳೊಂದಿಗೆ ತೆಗೆಸಿದ ಚಿತ್ರ. ಅಮೆರಿಕಾದ ದಕ್ಷಿಣ ಮೆಥಾಡಿಸ್ ವಿಶ್ವವಿದ್ಯಾಲಯದಲ್ಲಿ ತನ್ನ ಸಹಪಾಠಿಗಳೊಂದಿಗೆ ತೆಗೆಸಿದ ಚಿತ್ರ. ಸೋದರ ಮತ್ತು ಸೋದರಿಯರ ಜೊತೆ ಎಸ್.ಎಂ. ಕೃಷ್ಣ ಜೊತೆಗಿರೋದು. 1968ರಲ್ಲಿ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಗೆದ್ದ ಸಂದರ್ಭ. ಕೇಂದ್ರ ಸಚಿವ ಸಂಪುಟ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರೋದು. ರಾಷ್ಟ್ರಪತಿ ಜೈಲ್ ಸಿಂಗ್ ಪ್ರತಿಜ್ಞಾವಿಧಿ ಬೋಧಿಸುತ್ತಿರುವ ದೃಶ್ಯ. ಇಂದಿರಾ ಗಾಂಧಿಯವರನ್ನ ಸ್ವಾಗತಿಸುತ್ತಿರುವ ಎಸ್.ಎಂ.ಕೆ ಬಲಭಾಗದಲ್ಲಿದ್ದಾರೆ. ಮತ್ತೊಂದೆಡೆ ಮಗಳು ಮಾಳವಿಕಾರನ್ನ ಇಂದಿರಾಗೆ ಪರಿಚಯಿಸುತ್ತಿರುವ ದೃಶ್ಯ. ಸೆಮಿನಾರ್ ಒಂದರಲ್ಲಿ ಇಂದಿರಾ ಗಾಂಧಿ ಜೊತೆ ಎಸ್.ಎಂ. ಕೃಷ್ಣ. ವಿವಿಧ ದೇಶಗಳಿಂದ ಬಂದ ತನ್ನ ಸಹಪಾಠಿಗಳೊಂದಿಗೆ ಕೃಷ್ಣ. ನ್ಯೂಜಿಲೆಂಡ್ನ ಪಾರ್ಲಿಮೆಂಟರಿ ನಿಯೋಗದಲ್ಲಿ ಮಾತನಾಡುತ್ತಿರುವ ಕೃಷ್ಣ. ಕರ್ನಾಟಕ ಕೈಗಾರಿಕಾ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರೋದು. ಗುಬ್ಬಿ ವೀರಣ್ಣ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ರಾಜಣ್ಣರೊಂದಿಗೆ ಎಸ್.ಎಂ.ಕೆ. ಎಡಭಾಗದಲ್ಲಿ ಪಂಡರಿಬಾಯಿ, ಬಿ. ಸರೋಜಾದೇವಿ ಇದ್ದಾರೆ.
ಮತ್ತೊಂದು ಕಡೆ ಸಾಂಸ್ಕೃತಿಕ ಸಮಾರಂಭವೊಂದರಲ್ಲಿ ನಟಿ ಹೇಮಾ ಮಾಲಿನಿ ಕಲ್ಪನಾ ಜೊತೆ ಎಸ್ಎಂ ಕೃಷ್ಣ. ರಾಷ್ಟ್ರಕವಿ ಕುವೆಂಪು ಅವರೊಂದಿಗೆ ಎಸ್ಎಂ ಕೃಷ್ಣನವರು. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಮೊರಾರ್ಜಿ ದೇಸಾಯಿ, ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಕೆ ದೇವರಾಜ ಅರಸು ಸೇರಿ ಘಟಾನುಘಟಿಗಳ ಜೊತೆ ಎಸ್ಎಂ ಕೃಷ್ಣ ಒಡನಾಟವನ್ನ ಹೊಂದಿದ್ರು. ವಿದೇಶಾಂಗ ಸಚಿವರಾಗಿ, ರಾಜ್ಯದ ಸಿಎಂ ಆಗಿ, ಸಚಿವರಾಗಿ, ರಾಜ್ಯಪಾಲರಾಗಿ ಎಸ್ಎಂ ಕೃಷ್ಣ ಕಾರ್ಯನಿರ್ವಹಿಸಿದ್ದಾರೆ. ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಅಂತೆಲ್ಲ ನಾವು ಬೆಂಗಳೂರನ್ನ ಕರಿತೀವಿ. ಬೆಂಗಳೂರಿಗೆ ಇಷ್ಟೊಂದು ಆಧುನಿಕ ಟಚ್ ಸಿಗೋದಕ್ಕೆ, ಇಷ್ಟು ಬೆಳವಣಿಗೆ ಆಗೋದಕ್ಕೆ ಕಾರಣ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದರ ರೂವಾರಿ ಎಸ್ಎಂ ಕೃಷ್ಣ ಅವರು. ಅದಕ್ಕೆ ಹೇಳಿದ್ದು, ದೂರದೃಷ್ಟಿ ಉಳ್ಳಂತಹ ರಾಜಕಾರಣಿ ಯಾರಾದರೂ ಇದ್ದಾರಾ ಅಂದ್ರೆ ಅದು ಎಸ್ಎಂ ಕೃಷ್ಣ ಅವರು. ಬೆಂಗಳೂರನ್ನ ಬೇರೆ ಹಂತಕ್ಕೆ ಕೊಂಡೊಯ್ದಿರುವಂತಹ ಗರಿಮೆ ಕೂಡ ಎಸ್ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ. ಈ ಕುರಿತ ಒಂದು ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿ ಬಿಟಿ ಎಂದು ಬೆಂಗಳೂರು 10 ಬಿರುದನ್ನ ಪಡೆದಿದೆ. ಬೆಂಗಳೂರು ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡರು. ಆದ್ರೆ ಇದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದು ಯಾರು ಗೊತ್ತಾ? ಇವರೇ ನೋಡಿ. ಬೆಂಗಳೂರು ಹರಿಕಾರ ಎಸ್ಎಂ ಕೃಷ್ಣ. ವಿಶ್ವವೇ ನೋಡೋ ಹಾಗೆ ಮಾಡಿದ್ದು ಎಸ್ಎಂಕೆ. ಬೆಂಗಳೂರು ನಗರದಲ್ಲಿ ಏನಿಲ್ಲ, ಏನ್ ಸಿಗಲ್ಲ, ಏನು ಬೇಕು, ಈ ಮಾತು ಪ್ರತಿಯೊಬ್ಬರ ಬಾಯಿಯಲ್ಲೂ ಕೂಡ ಬರುತ್ತೆ. ಯಾಕಂದ್ರೆ ಬೆಂಗಳೂರು ಇಷ್ಟರ ಮಟ್ಟಿಗೆ ಬೆಳೆದಿದೆ. ಇದಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿ, ರಾಜ್ಯ ಕಂಡ ಹಿರಿಯ ಮುತ್ಸದ್ದಿ ರಾಜಕಾರಣಿ ಎಸ್ಎಂ ಕೃಷ್ಣ. ರಸ್ತೆ ರಸ್ತೆಗೆ ಫ್ಲೈಓವರ್ ಮಾಡಿದ್ರು ಎಸ್ಎಂ ಕೃಷ್ಣ. ಅಡ್ವಾನ್ಸ್ ಕಾರ್ಯಪಡೆ ಮೂಲಕ ಐಟಿ ಕ್ರಾಂತಿ. ಬೆಂಗಳೂರು ನಗರ ಅತಿ ಇಕ್ಕಟ್ಟಾದ ಪ್ರದೇಶ ಹೊಂದಿರುವ ಚಿಕ್ಕ ಜಿಲ್ಲೆ. ಇಂಥ ಸಿಟಿ ಬಗ್ಗೆ ದೂರದೃಷ್ಟಿ ಹೊಂದಿದ ನಾಯಕ ಅಂದ್ರೆ ಅದು ಮಾಜಿ ಸಿಎಂ ಎಸ್ಎಂ ಕೃಷ್ಣ. ಬೆಂಗಳೂರು ಅಭಿವೃದ್ಧಿ ಕನಸಿನೊಂದಿಗೆ ಟಾಸ್ಕ್ ಫೋರ್ಸ್, ಅಡ್ವಾನ್ಸ್ ಕಾರ್ಯಾಚರಣೆ, ಖಾಸಗಿ ಸಾರ್ವಜನಿಕ ಕ್ಷೇತ್ರಗಳ ತಜ್ಞರ ಕಾರ್ಯಪಡೆ ಮೂಲಕ ಕ್ರಾಂತಿ ಸೃಷ್ಟಿಸಿದ್ರು. ಇದರೊಂದಿಗೆ ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ಹಾಕಿದ್ದು ಎಸ್ಎಂ ಕೃಷ್ಣ. ಕೃಷ್ಣ ಆಡಳಿತದಲ್ಲಿ ಐಟಿ ಮಹಾಕ್ರಾಂತಿ. ಬೆಂಗಳೂರಿನತ್ತ ವಿಶ್ವದ ಕಂಪನಿಗಳ ಚಿತ್ತ. ಎಸ್ಎಂ ಕೃಷ್ಣ ಅವಧಿಯಲ್ಲಿ ಐಟಿ ಕ್ಷೇತ್ರ ಉತ್ತುಂಗಕ್ಕೆ ಏರಿತ್ತು. ಕಾರಣ ಇಷ್ಟೇ, ಎಸ್ಎಂಕೆ ಐಟಿ ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ತಂದು ಕ್ರಾಂತಿ ಸೃಷ್ಟಿಸಿದ್ರು. ಆ ನೀತಿಗಳನ್ನ ಇವತ್ತೆಲ್ಲ ಹೇಳಿದ್ರೆ ಮುಗಿಯೋದಿಲ್ಲ. ಎಸ್ಎಂಕೆ ಐಟಿ ಕ್ರಾಂತಿ, ಫೈಲಿಂಗ್ ಪದ್ಧತಿ, ಅಕೌಂಟಿಂಗ್ನಲ್ಲಿ ಕಂಪ್ಯೂಟರೀಕರಣ, ಟಾಸ್ಕ್ ಮತ್ತು ಲೈಸೆನ್ಸ್ ವ್ಯವಸ್ಥೆ ಸರಳೀಕರಣ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ